ನಮಸ್ಕಾರ. ನಾನು ಡಾಕ್ಟರ್ ಲೀಲಾವತಿ ಟಿ.ಎಂ. ತುಳಸಿ ಆಯುರ್ವೇದಾಲಯ, ದಾವಣಗೆರೆ. ದಿನನಿತ್ಯದಲ್ಲಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಪುಷ್ಯ ನಕ್ಷತ್ರ. ಎಲ್ರಿಗೂ ತುಂಬ ಜನಕ್ಕೆ ಇವಾಗ ಪುಷ್ಯ ನಕ್ಷತ್ರ ಅಂದ ತಕ್ಷಣ ನೆನಪು ಬರೋದು ಸ್ವರ್ಣಬಿಂದು ಪ್ರಾಶನ. ಅದರಲ್ಲೂ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರಂತೂ ಪ್ರತಿಯೊಬ್ಬರಿಗೂ ಈ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ಒಂದು ಐಡಿಯಾ ಬಂದಿದೆ ಇವಾಗ ಆಲ್ರೆಡಿ. ಇದು ಸ್ವರ್ಣಬಿಂದು ಪ್ರಾಶನ ಅನ್ನೋದು ಆಯುರ್ವೇದಿಕ್ ವೇ ಆಫ್ ಇಮ್ಯುನೈಸಿಂಗ್ ದ ಚೈಲ್ಡ್ ಅಂತಲೇ ಹೇಳ್ಬೋದು. ಅಂದರೆ ಇದರಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಸ್ವರ್ಣ ಭಸ್ಮ, ಗೋಲ್ಡ್ ಭಸ್ಮನ ಒಂದು ಮೆಡಿಕೇಟೆಡ್ ಗೀ ಇರುತ್ತೆ ಮತ್ತು ಹನಿ ಇದರಲ್ಲೆಲ್ಲ ಮಿಕ್ಸ್ ಮಾಡಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಪುಷ್ಯ ನಕ್ಷತ್ರದ ದಿನ ಮಕ್ಕಳದು ಏಜಿಗೆ ಅನುಸಾರವಾಗಿ, ಅವರ ವಯಸ್ಸಿಗೆ ಅನುಸಾರವಾಗಿ ಎಷ್ಟು ಡ್ರಾಪ್ಸ್ ಹಾಕಬೇಕು ಅನ್ನೋದನ್ನು ಡಾಕ್ಟ್ರು ಡಿಸೈಡ್ ಮಾಡ್ತಾರೆ. ಆ ಒಂದು ಡ್ರಾಪ್ನ ಬಾಯಲ್ಲಿ ಹಾಕ್ತಾ ಹೋಗ್ತೀವಿ. ಇದು ಒಂದು ಆಯುರ್ವೇದಿಕ್ ವೇ ಆಫ್ ಓರಲ್ ವ್ಯಾಕ್ಸಿನ್ ಅಂತಲೇ ಹೇಳ್ಬೋದು, ಇಮ್ಯುನೈಸಿಂಗ್ ದ ಚೈಲ್ಡ್. ತುಂಬ ಹಿಂದಿನ ಕಾಲದಿಂದನೂ ಸ್ವರ್ಣಭಸ್ಮನ ನಾವು ಹುಟ್ಟಿದಂಕಲೇ ಮಕ್ಕಳಿಗೆ ನೆಕ್ಕಿಸ್ತಾ ಇದ್ರಂತೆ, ಅವ್ರದ್ದು ಇಮ್ಯುನಿಟಿ ಇಂಪ್ರೂವ್ ಆಗಲಿ ಅಂತ ಹೇಳ್ಬಿಟ್ಟು. ಸ್ವರ್ಣಭಸ್ಮ ಅದು ಒಂದು ನಮ್ಮ ಬಾಡಿ ಶಕ್ತಿಯನ್ನು, ಇಮ್ಯುನಿಟಿನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂತಹ ಔಷಧವಾಗಿದೆ. ಸ್ವರ್ಣಭಸ್ಮನ ಹಾಕ್ಸೋದ್ರಿಂದ, ಪ್ರತಿ ತಿಂಗಳು ನೀವು ಮಕ್ಕಳಿಗೆ ಸ್ವರ್ಣಭಸ್ಮನ ಹಾಕ್ಸೋದ್ರಿಂದ ಅಥವಾ ಸ್ವರ್ಣ ಬಿಂದು ಪ್ರಾಶನ ಮಾಡಿಸೋದ್ರಿಂದ ಮಕ್ಕಳದು ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಪ್ರತಿ ಸಲ ರಿಪೀಟೆಡಾಗಿ ತಿಂಗಳಲ್ಲಿ 1 ಸರಿ 2 ಸರಿ ಶೀತ ಬಂತು, ಕೆಮ್ಮು ಬಂತು, ಜ್ವರ ಬಂತು ಅನ್ನೋಂಥ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ. ಮತ್ತು ಮಕ್ಕಳದು ಹೈಟು ವೆಯ್ಟು ಚೆನ್ನಾಗಿ ಡೆವಲಪ್ ಆಗ್ತಾ ಬರುತ್ತೆ, ಅವ್ರದ್ದು ಗ್ರೋತ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವರ್ಣ ಈಸ್ ಆಲ್ವೇಸ್ ಅದ್ರ ಜೊತೆಗಿರೋ ಅಂತಹ ವಚ ಅಂತ ಹೇಳ್ತೀವಿ, ಅಂದರೆ ಬಜೆ ನಾವು ಮನೆಯಲ್ಲೆಲ್ಲ ಏನು ಯೂಸ್ ಮಾಡ್ತೀವಲ್ಲ ಅದು ಸಹ ಒಂದು ಇಂಗ್ರೀಡಿಯೆಂಟ್ ಇರುತ್ತೆ. ಅದಿರೋದ್ರಿಂದ ಏನಾಗುತ್ತೆ, ಅವ್ರದ್ದು ವೊಕ್ಯಾಬ್ಯುಲರಿ ಅಂದರೆ ಸ್ಪೀಚ್ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಬರುತ್ತೆ. ಇವೆಲ್ಲದ್ರ ಜೊತೆಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಏನಂತ ಹೇಳಿದ್ರೆ, ಅವ್ರದ್ದು ಮೆಮೊರಿ ಪವರ್ ಚೆನ್ನಾಗಿ ಆಗ್ತಾ ಬರುತ್ತೆ. ಬರೀ ಮೆಮೊರಿ ಒಂದೇ ಅಲ್ಲ, ನಾವೇನು ಹೇಳ್ತೀವಿ ಅದನ್ನು ತಕ್ಷಣ ಅವರು ಗ್ರಾಸ್ಪ್ ಮಾಡುವಂಥದ್ದು, ಅದನ್ನು ತಿಳ್ಕೊಳ್ಳೋ ಅಂಥದ್ದು ಮತ್ತು ಅದನ್ನು ಮೆಮೊರಿ ಇಟ್ಕೊಳ್ಳೋ ಅಂಥದ್ದು. ಇಲ್ಲಿ ಎಲ್ಲ ರೀತಿಯಾದಂತಹ ಆ್ಯಕ್ಟಿವಿಟೀಸ್, ಅಂದರೆ ಅಬ್ಸಾರ್ಬಿಂಗ್ ದ ಥಿಂಗ್ಸ್, ಅದ್ರ ಜೊತೆಗೆ ಅಬ್ಸರ್ವಿಂಗ್ ಅದನ್ನು ಮತ್ತು ರೀಪ್ರೊಡ್ಯೂಸ್ ಮಾಡುವಂಥದ್ದು, ಎಲ್ಲ ಕೆಪಾಸಿಟಿಗಳು, ಬ್ರೈನ್ ಕೆಪಾಸಿಟಿಗಳು ಸಹ ಮಕ್ಕಳಲ್ಲಿ ಇಂಪ್ರೂವ್ ಆಗ್ತಾ ಬರುತ್ತೆ. ನಿಮ್ಮ ಮನೇಲಿ ಮಕ್ಕಳಿತ್ತು ಅಂತಂದರೆ, ಅದರಲ್ಲೂ 16 ವರ್ಷದ ಒಳಗಿನ ಮಕ್ಕಳಿತ್ತು ಅಂತಂದರೆ ಈ ಸ್ವರ್ಣಬಿಂದು ಪ್ರಾಶನನ ಎಲ್ಲ ಆಯುರ್ವೇದಿಕ್ ಶಾಪ್ಸಲ್ಲಿ ಲಭ್ಯ ಇರುತ್ತೆ ನಿಮಗೆ. ಸ್ವರ್ಣಬಿಂದು ಪ್ರಾಶನ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಮಕ್ಕಳಿಗೆ ಹಾಕ್ಸ್ರಿ. ನಿಮ್ಮ ಮಕ್ಕಳು ಸ್ಟ್ರಾಂಗ್ ಆಗಿ ಮತ್ತು ಬುದ್ಧಿವಂತರಾಗಿ ಇರೋ ಥರ ನೋಡ್ಕೊಳ್ಳಿ. ಧನ್ಯವಾದಗಳು.